ಸಹೋದರ ಸಹೋದರಿಯರೇ, ಇಂದು ನಾವೆಲ್ಲರೂ ತಿರುಗಿ ಇನ್ನೊಂದಾವರ್ತಿ ಬಂದು ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ನಮಗೆ ದೇವರು ಕೊಟ್ಟ ಈ ಅವಕಾಶಕ್ಕಾಗಿ ನಾವು ಋಣಿಗಳು. ನ್ಯೂ ಹೋಪ್ ಟಿ ವಿಯ ಮುಖಾಂತರ ನಾವು ಇಂದು ಬರಲಿಕ್ಕೆ ಸಾಧ್ಯವಾಗಿದೆ. ಒಂದು ಸಂಗತಿಯನ್ನು ನಾನು ನೆನೆಸುತ್ತಾ ಇದ್ದೆ. ನನ್ನ ಸಹೋದ್ಯೋಗಿಗಳಲ್ಲಿ ಒಬ್ಬರು ಬಹಳ ನಗುತ್ತಾ ಬಂದು ಹೇಳಿದರು, ಅವರ ಮಗ ಚಿಕ್ಕ ಹುಡುಗ ಆತ ಒಂದು ಹಾಡನ್ನು ಹಾಡುತ್ತಾ ಇದ್ದ, ಶೆಪರ್ಡ್ ಆಫ್ ಮೈ ಸೋಲ್. ಮಾರ್ಟಿನ್ ನಿಸ್ಟ್ರಾಮ್ ಎಂದು ಪ್ರಸಿದ್ಧರಾದ ಹಾಡುಗಳನ್ನು ಬರೆಯುವಂಥವರು. ಅವರು ಬರೆದ ಆ ಹಾಡು ಶೆಪರ್ಡ್ ಆಫ್ ಮೈ ಸೋಲ್, ನನ್ನ ಆತ್ಮದ ಕುರುಬನೇ, ನಿನಗೆ ಹತೋಟಿಯನ್ನು ನಿಯಂತ್ರಣವನ್ನು ನೀಡುತ್ತೇನೆ ಎಂದು ಹೇಳುವ ಬದಲು ಆ ಚಿಕ್ಕ ಹುಡುಗ ಹಾಡ್ತಾ ಇದ್ದನಂತೆ, ಶೆಪರ್ಡ್ ಆಫ್ ಮೈ ಸೋಲ್, ಪ್ಲೀಸ್ ಗಿವ್ ಮೀ ಫುಲ್ ಕಂಟ್ರೋಲ್, ನನಗೆ ಎಲ್ಲ ನಿಯಂತ್ರಣ ಕೊಟ್ಟು ಬಿಡು ಸ್ವಾಮಿ ಎಂದು ಗೊತ್ತಿಲ್ಲದೆ ಹಾಗೆ ಹಾಡುತ್ತಾ ಇದ್ದ. ಅದನ್ನು ಕೇಳಿ ತಂದೆ ನಗುತ್ತಾ ಬಂದು ನನ್ನ ಹತ್ರ ಹೇಳಿದರು. ಆದರೆ ಕೆಲವೊಮ್ಮೆ ನಾವು ನಿಜವಾಗಿ ಒಳಗೆ ಹೇಳುವಂಥ ಸಂಗತಿ, ಅದೇನು ಸ್ವಾಮಿ, ನನಗೂ ಸ್ವಲ್ಪ ಕಂಟ್ರೋಲ್ ಕೊಡಪ್ಪ, ನಿಯಂತ್ರಣ ಕೊಡು, ನನಗೆ ಸ್ವಲ್ಪ ನಾನೇ ಏನು ಮಾಡಲಿರುವೆ, ಎಲ್ಲಿ ಹೋಗಬೇಕು ಎನ್ನುವಂಥ ಸಂಗತಿಗಳನ್ನು ನಾನೇ ನಿರ್ಧಾರ ಮಾಡಿದರೆ ಒಳ್ಳೆಯದು. ಯಾಕೆ ಆತನ ಹತ್ರ ಬಿಟ್ಟು ಕೊಡುವುದು ಬೇಡವೇ? ಆತನಿಗೆ ಎಲ್ಲವೂ ಗೊತ್ತಿಲ್ಲವೇ? ಕುರುಬನು ಮುನ್ನಡೆಸಬೇಕು ಎಂದು ನಾವು ಬಯಸುತ್ತೇವೆ. ನಮಗೆ ಮಾರ್ಗದರ್ಶನ ಬೇಕು, ಅದು ನಮ್ಮ ಪ್ರಾರ್ಥನೆ. ಆದರೆ ಧರ್ಮಗ್ರಂಥ ಸತ್ಯವೇದ ಏನು ಹೇಳುತ್ತದೆ ನೋಡೋಣ. ಮೊಟ್ಟ ಮೊದಲನೇದಾಗಿ ಯಾವ ಕಾರ್ಯಗಳನ್ನು ನಿಷೇಧಿಸಲಾಗಿದೆ, ಯಾವುದನ್ನು ಮಾಡಕೂಡದು, ಮಾಡಬಾರದು ಎಂದು ನೋಡೋಣ. ಮೊಟ್ಟ ಮೊದಲನೇದು, ಅದೃಷ್ಟ ಹೇಳುವಂಥವರು ಅಥವಾ ಕೈ ರೇಖೆ ನೋಡುವಂಥವರು, ಮಾಟ ಮಂತ್ರ ನಕ್ಷತ್ರ, ಕೈ ಬರೆಹ, ಹಣೆ ಬರೆಹ, ಅದು ಬೇಡ. ದೇವರ ವಾಕ್ಯ ಏನು ಹೇಳ್ತದೆ ನೋಡೋಣ. ಯಾಜಕ ಕಾಂಡ 19ನೇ ಅಧ್ಯಾಯ 31ನೇ ವಚನ. ಯಾಜಕ ಕಾಂಡ, ಲೆವಿಟಿಕಸ್ 19:31. ಸತ್ತವರಲ್ಲಿ ವಿಚಾರಿಸುವವರ ಮತ್ತು ಬೇತಾಳಿಕರ ಹತ್ತಿರ ಹೋಗಬಾರದು, ಅವರ ಆಲೋಚನೆಯನ್ನು ಕೇಳಿ ಅಶುದ್ಧರಾಗಬಾರದು, ನಾನು ನಿಮ್ಮ ದೇವರಾದ ಯೆಹೋವನು. ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ ಅಲ್ಲವೇ ಸಹೋದರ ಸಹೋದರಿಯರೇ? ನಮ್ಮಲ್ಲಿ ಅನೇಕರು ಹೌದು, ಕರ್ತನ ದಾರಿಯನ್ನು ಹಾದಿಯನ್ನು ಹಿಡಿದುಕೊಂಡು ಹೋಗ್ತಿದ್ದೇವೆ, ನಾವು ಆತನ ಅನುಯಾಯಿಗಳು, ಯೇಸು ಕ್ರಿಸ್ತನನ್ನು ನಂಬಿದವರು. ಆದರೆ ಸ್ವಲ್ಪ ಮಾಟ ಮಂತ್ರ, ಕೈ ಬರೆಹ, ಹಣೆ ಬರೆಹ ಅದನ್ನೆಲ್ಲ ನೋಡಿಬಿಟ್ಟು ನಕ್ಷತ್ರದ ಬಗ್ಗೆ ನೋಡಿ ಅದರ ಬಗ್ಗೆ ಯಾವುದು ಮುಹೂರ್ತ ಬೇಡ್ರಿ, ಬೇಡ. ಎಲ್ಲ ಒಳ್ಳೆ ಕಾಲ, ದೇವರು ಉಂಟು ಮಾಡಿದ್ದು ಆತ ನಡೆಸುತ್ತಾನೆ, ಆತನ ಹತ್ರ ಬಿಟ್ಟು ಬಿಡಿ, ಇವುಗಳೆಲ್ಲ ಬೇಡ. ಸೌಲ ಎಂಬ ರಾಜ ಇದ್ದ, ನಿಮ್ಗೆ ಗೊತ್ತಲ್ರಿ, ಇಸ್ರಾಯೇಲ್ ಜನಾಂಗದ ಮೊಟ್ಟ ಮೊದಲನೇ ರಾಜ. ಅದಕ್ಕೆ ಮುಂಚೆ ರಾಜರುಗಳು ಇರಲಿಲ್ಲ. ಆಗ ಒಂದು ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಸೌಲ ಏನು ಮಾಡ್ತಾನೆ? 13ನೇ ವಾಕ್ಯ, 13-14 ಓದೋಣ. ಸೌಲನು ಯೆಹೋವನ ಮಾತನ್ನು ಕೇಳದೆ ಆತನಿಗೆ ವಿರೋಧವಾಗಿ ದ್ರೋಹ ಮಾಡಿದ್ದರಿಂದಲೂ, ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸದೆ ಪ್ರೇತ ಸಿದ್ಧರಲ್ಲಿ ವಿಚಾರಿಸಿದ್ದರಿಂದಲೂ ಅವನಿಗೆ ಇಂಥ ಮರಣವಾಯಿತು. ಅಯ್ಯೋ, ಎಂಥ ಘೋರವಾದ ವಾಕ್ಯ ಅಲ್ಲವೇ? ಇದು ನಮಗೆ ಎಚ್ಚರಿಕೆಯನ್ನು ನೀಡುವಂಥ ವಾಕ್ಯ. ಸೌಲ ಉತ್ತಮವಾಗಿ ಆರಂಭಿಸಿದ, ಒಳ್ಳೆಯ ಓಟವನ್ನು ಆರಂಭಿಸಿದವನು, ಉತ್ತಮವಾಗಿ ಓಡಿದವನು, ದೇವರನ್ನು ಅನುಸರಿಸಿದವನು, ಎಷ್ಟು ಒಳ್ಳೆಯ ಸ್ವಭಾವ ಅವನಿಗೆ. ಆದರೆ ಕ್ರಮೇಣ ಏನಾಯಿತು? ಸೊಕ್ಕು ಬಂತು. ದೇವರ ನಿಯಮಗಳನ್ನು ಉಲ್ಲಂಘಿಸಲು ಆರಂಭಿಸಿದ. ಒಂದು ಸಾರಿ ಉಲ್ಲಂಘಿಸಿದಾಗ 2ನೇ ಸಾರಿ ಉಲ್ಲಂಘಿಸಲಿಕ್ಕೆ ಇನ್ನೂ ಸ್ವಲ್ಪ ಸುಲಭ. 3ನೇ ಸಾರಿ ಅದನ್ನೇ ಮಾಡಲಿಕ್ಕೆ ಏನೂ ತೊಂದರೆ ಬರಲಿಲ್ಲ. 4ನೇ ಸಾರಿ ಏನಾಯಿತು? ಹೊಟ್ಟೆ ಕಿಚ್ಚು ಬಂತು. ಡೇವಿಡನ್ನು ಕೊಲ್ಲಲಿಕ್ಕೆ ಅವನಿಗೆ ಮನಸ್ಸು ಬಂತು.
ಅದರ ನಂತರ ದೇವರ ಸಾನ್ನಿಧ್ಯವನ್ನೇ ಬಿಟ್ಟು ಆತನು ಹೋಗ್ತಾನೆ. ಆತನ ಚಿತ್ತವನ್ನು ಅನುಸರಿಸುವಂಥ ಆ ಹಂಬಲವನ್ನೇ ಬಿಟ್ಟು ಬಿಡ್ತಾನೆ. ಆತನು ಕೊನೆಗೆ ಏನು ಮಾಡುತ್ತಾನೆ? ತೊಂದರೆಗಳು ಗಲಿಬಿಲಿಗಳು ಬಂದಾಗ ಪ್ರೇತ ಸಿದ್ಧರಲ್ಲಿ ಹೋಗ್ತಾರೆ. ಅಯ್ಯೋ, ಎಂಥ ಭಯಂಕರವಾದ ಸ್ಥಿತಿ! ನಾಶನದ ದಾರಿಯಲ್ಲಿ ಆತನು ಹೋಗ್ತಾ ಇದ್ದಾನೆ. ನೋಡಿ, ಬುದ್ಧಿವಂತ ಜನರು ಇತರರ ತಪ್ಪುಗಳಿಂದ ಪಾಠ ಕಲಿತಾರಂತೆ. ನಮಗೂ ಇದು ಪಾಠ ಕಲಿಸ್ಲಿಕ್ಕಾಗಿ ಬರೆದಲ್ಪಟ್ಟಂಥ ಸಂಗತಿಗಳು ಬೇಡ್ರಿ, ಇದೆಲ್ಲ ಬೇಡ. ದೇವರನ್ನು ಹಿಂಬಾಲಿಸ್ರಿ, ಬಿಟ್ಟು ಬಿಡ್ರಿ, ಇದು ಮಾಡಕೂಡದು ಎಂದು ಬರೆದಿರುವಂಥ ಸಂಗತಿಗಳು. ಎರಡನೇದೇನು? ಸ್ವಂತ ತಿಳುವಳಿಕೆಯನ್ನು ಅವಲಂಬಿಸಿರುವುದಲ್ಲ, ಅದು ಬೇಡ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5 ಮತ್ತು 6ನೇ ವಚನಗಳು ನಮಗೆಲ್ಲರಿಗೂ ಗೊತ್ತಿರುವಂಥ ವಾಕ್ಯಗಳು. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಬೇಡ್ರಿ, ಅದು ಬೇಡ. ನಮಗೆ ಕೆಲವೊಮ್ಮೆ ಸೊಕ್ಕು ಕೊಬ್ಬು, ನನಗೆ ಗೊತ್ತ್ರಿ, ನಾನೇನು ಮಾಡಬೇಕು ಅದು ನನಗೆ ಗೊತ್ತು, ನಿಮಗೆ ಹೇಗೆ ಗೊತ್ತು? ಅದು ಬೇಡ್ರಿ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳೋದು ಬೇಡ. ಹೌದು, ನಮ್ಮ ಕುಶಲತೆಯನ್ನು, ನಮಗಿರುವ ಅನುಭವಗಳನ್ನು ನಾವು ಉಪಯೋಗಿಸಬೇಕು, ಅದು ನಿಜ. ಆದರೆ ಸ್ವಾಮಿ ಅದನ್ನೇ ಅವಲಂಬಿಸಿರುವುದಿಲ್ಲ. ಅದನ್ನು ನಿನ್ನ ಕೈಯಲ್ಲಿ ಹಸ್ತದಲ್ಲಿ ಒಪ್ಪಿಸಿಕೊಂಡು, ಸ್ವಾಮಿ ನೀನು ನಡೆಸು, ನಾನೆಲ್ಲಿ ಹೆಜ್ಜೆ ಇಡಬೇಕು ಎಂಬುದಾಗಿ ತೋರಿಸಿಕೊಡು ಎಂಬ ಪ್ರಾರ್ಥನೆಯೊಡನೆ ನಾವು ನಡೆಯೋಣ. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳುವಂಥದ್ದು ಬೇಡ ಎಂದು ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಓಹ್, ನನ್ನ ಹೃದಯದಲ್ಲಿ ಬರುವಂಥದ್ದನ್ನೆಲ್ಲ ಮಾಡ್ತೇನೆ. ಫಾಲೋ ಯೋರ್ ಹಾರ್ಟ್. ನಿನ್ನ ಹೃದಯವನ್ನೇ ನೀನು ಹಿಂಬಾಲಿಸು. ಬೇಡ. ಯಾಕೆ? ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 9ನೇ ವಚನ. ಯೆರೆಮೀಯ ಪ್ರವಾದಿ ಜೆರೆಮಾಯ 17ನೇ ಅಧ್ಯಾಯ 9ನೇ ವಚನದಲ್ಲಿ ಏನು ಬರೆದಿದ್ದಾನೆ? ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ಹಾರ್ಟ್ ಇಸ್ ಡಿಸೀಟ್ಫುಲ್ ಅಬವ್ ಆಲ್ ಥಿಂಗ್ಸ್. ಬೇಡ. ಸ್ವಬುದ್ಧಿಯನ್ನು, ಸ್ವಂತ ಹೃದಯದ ಹಂಬಲಗಳನ್ನು ಆಲಿಸಿ ನಡೆಯುವಂಥದ್ದೇ ಬೇಡ. ನೋಡಿ, ನಮಗೆ ತಿಳಿಯುವಂಥದ್ದು ಬಹಳ ಕಡಿಮೆ ಅಲ್ರಿ. ಒಂದು ಸಮನಾದ ನೆಲದಲ್ಲಿ ನಿಂತಿರುವಾಗ ನಮ್ಮ ದೃಷ್ಟಿಕೋನ, ನಾವು ದೃಷ್ಟಿ ಕ್ಷೇತ್ರ ಎಷ್ಟು ದೊಡ್ಡದು? ಸ್ವಲ್ಪ ಜಾಗವನ್ನು ನಾವು ನೋಡುತ್ತೇವೆ, ಅದಕ್ಕೆ ಮೀರಿ ನೋಡುವಂಥದ್ದು ನಮಗೆ ಸಾಧ್ಯವಿಲ್ಲ. ಒಂದು ಚಿಕ್ಕ ಗುಡ್ಡವನ್ನು ಏರಿದರೆ ಇನ್ನೂ ಚೆನ್ನಾಗಿ ನೋಡ್ಬೋದು. ಒಂದು ದೊಡ್ಡ ಪರ್ವತವನ್ನು ಏರಿದರೆ ಎಷ್ಟು ಚೆನ್ನಾಗಿ ಕಾಣ್ತದೆ, ಎಷ್ಟು ದೂರ ಕಾಣ್ತದೆ. ಕರ್ತನಿಗೆಲ್ಲ ಗೊತ್ತು. ಆತನ ದೃಷ್ಟಿ ಕ್ಷೇತ್ರ ಅಪಾರ. ಸ್ವಾಮಿ ನಿನಗೆ ಗೊತ್ತು, ನನಗೆ ಗೊತ್ತಿಲ್ಲ ಸ್ವಾಮಿ. ನನ್ನ ಹೆಜ್ಜೆಯನ್ನು ಎಲ್ಲಿ ಇಡಬೇಕು ಸ್ವಲ್ಪ ಮಾತ್ರ ತಿಳಿದಿದೆ, ನನಗೆ ಗೊತ್ತಿಲ್ಲ. ಏನಾಗಲಿದೆ ಅದು ನಿನಗೆ ಗೊತ್ತು ಸ್ವಾಮಿ. ಆದ್ದರಿಂದ ನಿನ್ನನ್ನು ಅವಲಂಬಿಸುತ್ತೆ. ನನ್ನ ಹೃದಯವನ್ನು, ನನ್ನ ತಿಳುವಳಿಕೆಯನ್ನು ಮಾತ್ರ ಅವಲಂಬಿಸುವುದು ಬೇಡ. 3ನೇ ವಿಷಯ, ಏನು ಮಾಡಕೂಡದು ನೋಡಿ. ನಿಮ್ಮ ಸ್ವಂತ ಆಸೆಗಳು ಮತ್ತು ಕಾಮನೆಗಳ ಬಗ್ಗೆ ಜಾಗರೂಕರಾಗಿರಿ ಎಂಬ ಎಚ್ಚರಿಕೆ. ಕೇರ್ಫುಲ್ ಅಬೌಟ್ ಯೋರ್ ಓನ್ ಡಿಸೈರ್ಸ್ ಆ್ಯಂಡ್ ಲಸ್. ಜೇಮ್ಸ್ 1:14, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶಗಳಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಒಳಗಿರುವ ಆಶಾಪಾಶಗಳು ಎಳೆಯುತ್ತವೆ ಅಲ್ಲಿಗೆ ಇಲ್ಲಿಗೆ. ಸರಿಯಾದ ದಾರಿಯನ್ನೇ ಬಿಟ್ಟು ಹೋಗುವಂಥ ಪರಿಸ್ಥಿತಿ. ಅದೇ ಯಾಕೋಬನು
ಏನು ಹೇಳುತ್ತಾನೆ 4ನೇ ಅಧ್ಯಾಯದಲ್ಲಿ 1-3 ವಚನಗಳು. ನಿಮ್ಮಲ್ಲಿ ಯುದ್ಧಗಳು ಕಾದಾಟಗಳು ಎಲ್ಲಿಂದ ಹುಟ್ಟುತ್ತವೆ? ನಿಮ್ಮ ಇಂದ್ರಿಯಗಳಲ್ಲಿ ಹೋರಾಡುವ ಭೋಗಾಶೆಗಳಿಂದಲೇ ಅಲ್ಲವೇ? ನೀವು ಆಶಿಸಿದರೂ ಹೊಂದದೇ ಇದ್ದೀರಿ, ಕೊಲೆಗಾರರಾಗುವಷ್ಟು ಹೊಟ್ಟೆ ಕಿಚ್ಚು ಪಟ್ಟಾದರೂ ಸಂಪಾದಿಸಲಾರದೇ ಇದ್ದೀರಿ. ನೀವು ಕಾದಾಡುತ್ತೀರಿ, ಯುದ್ಧ ಮಾಡುತ್ತೀರಿ. ನೀವು ದೇವರನ್ನು ಬೇಡಿಕೊಳ್ಳದ ಕಾರಣ ನಿಮಗೇನೂ ದೊರೆಯಲಿಲ್ಲ. ನೀವು ಬೇಡಿದ್ದನ್ನು ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ದುರಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ನಮ್ಮಲ್ಲಿರುವ ಆಶೆಗಳು ದೇವರ ಆಳ್ವಿಕೆಗೆ ಅದರ ಅಡಿಯಲ್ಲಿ ಬರದೆ ಹೋದರೆ ಅದು ಬೇಡ. ಭೋಗಗಳಿಗಾಗಿ ಉಪಯೋಗಿಸುವಂಥ ದುರಾಸೆ, ದುರಭಿಪ್ರಾಯ ಅದು ಬೇಡ. 4ನೇದು ಭಕ್ತಿಹೀನ ಸಲಹೆಗಾರರು. ಹೌದು, ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡುತ್ತೇವೆ, ಮೊಬೈಲ್ಗಳಲ್ಲಿ ನೋಡುತ್ತೇವೆ, ಟಿ ವಿಗಳಲ್ಲಿ ನೋಡುತ್ತೇವೆ. ನೋಡಿ ಕೇಳಿ ದಿನರಾತ್ರಿ ಅದನ್ನು ಕೇಳುವುದರಿಂದ ನಮ್ಮ ಅರಿವೇ ವ್ಯತ್ಯಾಸವಾಗಿ ಬಿಡುತ್ತದೆ ಅಲ್ಲವೇ? ನಮ್ಮ ಹೆಜ್ಜೆಯನ್ನು ತಪ್ಪಿಸುವಂಥ ಶಕ್ತಿಯನ್ನು ಅದು ಹೊಂದಿದೆ. ಯಾಕೆ? ನಾವು ಸಲಹೆ ಕೇಳುವಂಥದ್ದು ಅವರಿಂದ, ದೇವರಿಂದಲ್ಲ. ನೋಡಿ, ಅದು ಶ್ರುತಿ ಮೀರಿ ಇರುವಂಥ ಆ ಸಂಗತಿಗಳು. ದೇವರ ಇಚ್ಛೆಯನ್ನು ತೋರಿಸಲು ಅವರಿಗೆ ಶಕ್ತಿ ಇಲ್ಲ. 1 ಅರಸುಗಳು 13ನೇ ಅಧ್ಯಾಯದಲ್ಲಿ ಒಬ್ಬ ಪ್ರವಾದಿ ಬರುತ್ತಾನೆ. ಬೆಥೆಲ್ ಎಂಬ ಸ್ಥಳಕ್ಕೆ ಬಂದು ಪ್ರವಾದನೆಯನ್ನು ಮಾಡ್ತಾ ಇದ್ದಾನೆ. ಆಗ ಆ ಹಳೆ ಪ್ರವಾದಿ ಒಬ್ಬ ವಯಸ್ಸಾದವನು ಬಂದು ಅವನನ್ನು ನೋಡಿ ಈತನು ಹೇಳ್ತಾ ಇದ್ದಾನೆ, ಬನ್ನಿ ನೀವು ನನ್ನೊಟ್ಟಿಗೆ ಬನ್ನಿರಿ. ಇಲ್ಲ, ದೇವರು ಹೇಳಿದ್ದಾನೆ, ನಾನು ಎಲ್ಲೂ ಹೋಗಬಾರ್ದು, ಎಲ್ಲೂ ಹೋಗಿ ಊಟ ಮಾಡಬಾರ್ದು, ನಾನು ತಿರುಗಿ ಹೋಗಬೇಕು. ಆದರೆ ಈ ಮುದುಕ ಹೇಳ್ತಾನೆ, ನೋಡಿ, ದೇವರೇ ನನಗೆ ಹೇಳಿದ್ದು, ಬನ್ನಿ. ಅದನ್ನು ನಂಬಿ ಅಲ್ಲಿ ಹೋಗಿ ತನ್ನ ಜೀವವನ್ನೇ ಕಳೆದುಕೊಳ್ಳುವಂಥ ಆ ಸನ್ನಿವೇಶ. ಯಾಕೆ? ತಪ್ಪಾದ ಸಲಹೆಯನ್ನು ದೇವರು ಹೇಳಿದ್ದು ಎಂದು ಹೇಳಿ ಮೋಸ ಅಂಥವರು ಬಹಳ ಇದ್ದಾರೆ, ನಮ್ಮ ಸುತ್ತಮುತ್ತಲೂ ಇದ್ದಾರೆ. ಆದ್ದರಿಂದ ನಾವು ಸರಿಯಾದ ನಿರ್ದೇಶನಗಳನ್ನು, ಸಲಹೆಗಳನ್ನು ಪಡೆಯುವುದು ಹೇಗೆ? ಮಾರ್ಗದರ್ಶನವನ್ನು ಪಡೆಯುವುದು ಹೇಗೆ? ಯಾವುದನ್ನು ಮಾಡಕೂಡದು, ಮಾಡಬಾರದು ಅದನ್ನು ನಾವು ನೋಡಿದ್ದೇವೆ. ಏನನ್ನು ಮಾಡಬೇಕು? ಮೊಟ್ಟ ಮೊದಲನೇದಾಗಿ ದೇವರ ವಾಕ್ಯ, ದ ವರ್ಡ್ ಆಫ್ ಗಾಡ್. ಯೇಸು ಸ್ವಾಮಿ ಹೇಳಿದ್ದೇನು? ಇದನ್ನು ಬರೆಯಲಾಗಿದೆ, ಧರ್ಮಶಾಸ್ತ್ರದಲ್ಲಿ ಬರೆಯಲಾಗಿದೆ, ಆದ್ದರಿಂದ ನಾನು ಮಾಡಲೇಬೇಕು. ನೋಡಿ, ಅದನ್ನು ನಾವು ಬಿಟ್ಟು ಬಿಡಬಾರ್ದು. ನಾವು ದೇವರ ವಾಕ್ಯವನ್ನು ಅವಲಂಬಿಸಿ ಅದನ್ನು ನಾವು ಹೃದಯದಲ್ಲಿ ಇಟ್ಟುಕೊಂಡ್ರೆ ನಮ್ಮ ಚಿಂತನೆಗಳು, ನಮ್ಮ ಆಲೋಚನೆಗಳು ಎಲ್ಲವನ್ನು ಬದಲಾಯಿಸುವಂಥ ಶಕ್ತಿ, ತಾಕತ್ತು, ಬಲ ದೇವರ ವಾಕ್ಯದಲ್ಲಿದೆ. ಒಂದು ಕಥೆ ಇದೆ, USS ಲಿಂಕನ್ ಎನ್ನುವಂಥ ದೊಡ್ಡ ಯುದ್ಧ ನೌಕೆಯ ಕಥೆ. ಅದು ನೌಕಾಪಡೆಯ ಕ್ಯಾಪ್ಟನ್, ನಾಯಕ ಬರುತ್ತಾನೆ. ಇನ್ನೊಂದು ನೌಕೆಯನ್ನು ಆತನು ನೋಡುತ್ತಾನೆ, ನೌಕೆ ಎಂದು ಅವನು ಭಾವಿಸುತ್ತಾನೆ. ರೇಡಿಯೋ ಮೆಸೇಜನ್ನು ಕಳಿಸುತ್ತಾನೆ, ನೋಡಿ ನೀವು 15 ಡಿಗ್ರಿ ಬಲಕ್ಕೆ ತಿರುಗಿರಿ, ಇಲ್ಲವಾದರೆ ನಮಗೆ ಡಿಕ್ಕಿ ಹೊಡೆಯಲಿಕ್ಕೆ ಬರ್ತಾ ಇದ್ದೀರಾ? ಆಗ ಅಲ್ಲಿಂದ ಉತ್ತರ ಬರುತ್ತದೆ, ಇಲ್ರಿ, ನೀವೇ ನಿಮ್ಮ ದಿಕ್ಕನ್ನು ಬದಲಾಯಿಸ್ರಿ, ನೀವೇ 15 ಡಿಗ್ರಿ ಬದಲಾಯಿಸಿದರೆ ಡಿಕ್ಕಿ ಹೊಡೆಯುವುದಿಲ್ಲ. ಆಗ ತಿರುಗಿ ರೇಡಿಯೋ ಮೆಸೇಜ್ ಹೋಗುತ್ತದೆ, ನಾನು ಯಾರು ಎಂದು ಗೊತ್ತೇ? ನಾನು ಅತಿ ದೊಡ್ಡ ನೌಕೆ, ನಾವು ವಿಮಾನ ವಾಹಕ ನೌಕೆ, ಏರ್ಕ್ರಾಫ್ಟ್ ಕ್ಯಾರಿಯರ್, ನಮ್ಮೊಟ್ಟಿಗೆ ಅನೇಕ ಹಡಗುಗಳು ಇವೆ. ಆದ್ದರಿಂದ ನೀವು ಬದಲಾಯಿಸದೇ ಇದ್ದರೆ ನಿಮಗೆ ತೊಂದರೆ. ಆಗ ಉತ್ತರ ಬಂತು, ಇಲ್ರಿ, ನಾವು ದೀಪಸ್ತಂಭ, ಲೈಟ್ ಹೌಸ್, ನಾವು ಬದಲಾಗೋದಿಲ್ಲ, ನೀವೇ ಬದಲಾಗಬೇಕು.
ನೋಡಿ, ಕೆಲವೊಮ್ಮೆ ನಾವು ದೇವರ ವಾಕ್ಯವನ್ನೇ ಬದಲಾಯಿಸಲಿಕ್ಕೆ ನಾವು ಪ್ರಯತ್ನಿಸ್ತೇವೆ, ಆದರೆ ಅದು ಬದಲಾಗದು. ಅದು ಇಟ್ಸ್ ಅನ್ ಆಬ್ಸಲ್ಯೂಟ್. ದೇವರು ಇಚ್ಛಿಸುವಂಥದ್ದು ಬೆಳಕಿನ ಮನೆ, ಬೆಳಕಿನ ಮನೆ, ಅದು ದೇವರ ವಾಕ್ಯ. ನೋಡಿ, ಧರ್ಮೋಪದೇಶ ಕಾಂಡ 29ನೇ ಅಧ್ಯಾಯ 29ನೇ ವಚನ, 29 ರಹಸ್ಯ. 29 ಮರೆಯುವಂಥದ್ದು ಭಾಳ ಕಷ್ಟ. ಧರ್ಮೋಪದೇಶ ಕಾಂಡ 29 ಏನು ಹೇಳ್ತಾರೆ? ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು, ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯವರ ಪಾಲಾಗಿರುವುದರಿಂದ ನಾವು ಈ ಧರ್ಮಶಾಸ್ತ್ರ ನಿಯಮಗಳನ್ನು ಅನುಸರಿಸಿ ನಡೆಯಬೇಕಾದ ಹಂಗಿನಲ್ಲಿದ್ದೇವೆ. ರಿವೀಲ್ಡ್ ವಿಲ್ ಆಫ್ ಗಾಡ್, ದೇವರ ಇಚ್ಛೆ ಬಹಿರಂಗವಾಗಿದ್ದು ಏನು, ಅದನ್ನು ಅನುಸರಿಸ್ರಿ. ಅದರ ಮೇಲೆ ವಾದ ಬೇಡ, ಪ್ರಶ್ನೆ ಬೇಡ. ಇದು ಬೇಡ, ಇದು ಬೇಕು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳಿದರ ಬಗ್ಗೆ ಎರಡನೆಯ ವಿಚಾರವೇ ಬೇಡ, ಪ್ರಶ್ನೆಯೇ ಬೇಡ. ರಿಜಾಯ್ಸ್ ಎವರ್ ಮೋರ್. 1 ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಹೀಗೆ ಬರೆದಿದೆ, 16-17ನೇ ವಚನಗಳಲ್ಲಿ, ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ನಮಗೊತ್ತು ದೇವರ ಚಿತ್ತ ಏನು ಎಂಬುದಾಗಿ. ಯಾವಾಗಲೂ ಎಲ್ಲದರಲ್ಲೂ ಕೃತಜ್ಞತಾಸ್ತುತಿ ಮಾಡಿರಿ, ಎಡೆಬಿಡದೆ ಪ್ರಾರ್ಥಿಸಿರಿ, ಯಾವಾಗಲೂ ಸಂತೋಷಿಸಿರಿ, ಇದು ದೇವರ ಚಿತ್ತ. ಕೀರ್ತನೆಗಳು 119ನೇ ಕೀರ್ತನೆ 9 ಮತ್ತು 11ನೇ ವಚನ, ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯೋದರಿಂದಲೇ. ನಾನು ಪೂರ್ಣ ಮನಸ್ಸಿನಿಂದ ನಿನ್ನನ್ನು ಹುಡುಕುತ್ತೇನೆ, ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿಟ್ಟುಕೊಂಡಿದ್ದೇನೆ. ಸ್ಯಾಚುರೇಟ್ ಯೋರ್ ಹಾರ್ಟ್ ಆ್ಯಂಡ್ ಯೋರ್ ಮೈಂಡ್. ನೋಡಿ, ಈ ಉಪ್ಪಿನಕಾಯಿಯನ್ನು, ಈ ಮಾವಿನ ಮಿಡಿಗಳನ್ನು ಉಪ್ಪಿನ ಆ ಖಾರದ ಆ ತೈಲದ ಅದರೊಳಗೆ ಚೆನ್ನಾಗಿ ಮುಳುಗಿಸಿ ಇಟ್ಟಾಗ ಅನೇಕ ದಿನಗಳ ನಂತರ ಆ ರುಚಿ ಅದರೊಳಕ್ಕೆ ಹೋಗುತ್ತದೆ ಅಲ್ಲವೇ? ದೇವರ ವಾಕ್ಯದಲ್ಲಿ ನಾವು ಮುಳುಗಿರಬೇಕು. ಅದನ್ನು ನಾವು ಅದನ್ನು ಅಪ್ಪಿಕೊಳ್ಳಬೇಕು, ಅದನ್ನು ಸ್ವೀಕರಿಸಬೇಕು. ಅದು ನಮ್ಮ ಹೃದಯದೊಳಗೆ ಅಂತರಾಳಕ್ಕೆ ಹೋಗಬೇಕು. ಆಗ ನಮ್ಮ ಚಿಂತನೆಗಳು, ನಮ್ಮ ವಿಚಾರಗಳು ಅದರಲ್ಲಿ ವ್ಯತ್ಯಾಸ. ಎರಡನೇದಾಗಿ, ಇಟ್ ಈಸ್ ಅ ರಿಲೇಷನ್ಶಿಪ್, ಸಂಬಂಧ, ನಂಟು. ಕೀರ್ತನೆ 25:12-15, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. 14ನೇ ವಾಕ್ಯ, ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು, ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವನು. 15ನೇ ವಾಕ್ಯ, ನನ್ನ ದೃಷ್ಟಿ ಯಾವಾಗಲೂ ಯೆಹೋವನಲ್ಲಿದೆ, ಆತನೇ ನನ್ನ ಕಾಲುಗಳನ್ನು ಬಲೆಯಿಂದ ಬಿಡಿಸುವವನು. ಸುವಾರ್ಥ ಬೋಧಕ ದಿವಂಗತ ಡಾಕ್ಟರ್ ಸ್ಯಾಮ್ ಕಮಲೇಶನ್ ಅವರು ಹೇಳಿದ್ದು, ಗಾಡ್ ಇಸ್ ಅ ಗಾಡ್ ಆಫ್ ಡಯಲಾಗ್. ಅದನ್ನು ಹೇಳುತ್ತಿರುವುದನ್ನು ಈಗಲೂ ನಾನು ಜ್ಞಾಪಕದಲ್ಲಿಟ್ಟುಕೊಂಡಿದ್ದೇನೆ. ನಮ್ಮ ದೇವರು ಸಂಭಾಷಣೆಯ ದೇವರು. ನನ್ನೊಟ್ಟಿಗೆ ಸಂಭಾಷಿಸಲು ಆತನಿಗೆ ಇಷ್ಟ. ನಾನು ಕೇಳಿದರೆ ಆತನು ಹೇಳುವಂಥವನು. ಸಹೋದರ ಸಹೋದರಿಯರೇ, ಚೆನ್ನಾಗಿ ಲಾಲಿಸಿ ಕೇಳಿ, ಲಕ್ಷ್ಯ ಕೊಡಿ. ಕೇಳುವಂಥವರಾದರೆ ಹೇಳುವಂಥವನು ಕರ್ತನು, ತಿಳಿಸುವಂಥವನು ಕರ್ತನು, ಬೋಧಿಸುವಂಥವನು ಕರ್ತನು. ಮೂರನೇದಾಗಿ, ಹೇಗೆ ನಾವು ಈ ಮಾರ್ಗದರ್ಶನವನ್ನು ಪಡೆದುಕೊಳ್ಬೋದು? ಉಪವಾಸ, ಪ್ರಾರ್ಥನೆ, ಆರಾಧನೆ. ಉಪವಾಸ, ಪ್ರಾರ್ಥನೆ, ಆರಾಧನೆ. ಅಪೊಸ್ತಲರ ಕೃತ್ಯಗಳಲ್ಲಿ 13ನೇ ಅಧ್ಯಾಯ 1-3 ವಚನಗಳು. 13:1-3 ಏನು ಹೇಳ್ತಾ ಇದ್ದಾರೆ? ಅಲ್ಲಿ ಬಾರ್ನಬ, ಸೌಲರು ಇದ್ದಾರೆ, ಅನೇಕ ಸಹೋದರರು
ಕೂಡಿ ಬಂದಿದ್ದಾರೆ ಅವರೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಕರ್ತನನ್ನು ಸೇವಿಸ್ತಾ ಇದ್ದಾರೆ, ಆರಾಧಿಸ್ತಾ ಇದ್ದಾರೆ, ವರ್ಷಿಪಿಂಗ್ ಗಾಡ್. ಮತ್ತು ಅವರು ಉಪವಾಸ ಪ್ರಾರ್ಥನೆಯೊಟ್ಟಿಗೆ ಬೇಡಿಕೊಳ್ತಾ ಇದ್ದಾರೆ, ಸ್ವಾಮಿ ಏನು ಮಾಡಬೇಕು ನೀನೇ ತಿಳಿಸಿಕೊಡು. ಆಗ ಏನು ಹೇಳ್ತಾರೆ, ಪವಿತ್ರಾತ್ಮನು ನಾನು ಬಾರ್ನಬ ಸೌಲರನ್ನು ಕರೆದ ಕೆಲಸಕ್ಕಾಗಿ ಅವರನ್ನು ಪ್ರತ್ಯೇಕಿಸ್ರಿ ಎಂದು ಹೇಳಿದನು. ಆಗ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಈ ಇಬ್ಬರ ಮೇಲೆ ಹಸ್ತಾರ್ಪಣೆ ಮಾಡಿ ಅವರನ್ನು ಕಳುಹಿಸಿಕೊಟ್ರು. ಎಷ್ಟು ಅದ್ಭುತವಾದ ಸಂಗತಿ ಅಂತ ನೋಡಿ. ಫಾಸ್ಟಿಂಗ್, ಪ್ರೇಯಿಂಗ್, ವರ್ಷಿಪಿಂಗ್. ಆಗ ದೇವರ ನಡೆಸುವಿಕೆ, ಮಾರ್ಗದರ್ಶನ ಅವರಿಗೆ ಲಭ್ಯವಾಯಿತು, ಅರ್ಥವಾಯಿತು. ಉಪವಾಸ ಪ್ರಾರ್ಥನೆ. ಯೆಶಾಯನ ಪ್ರವಾದನೆ ಗ್ರಂಥ 30ನೇ ಅಧ್ಯಾಯ 15 ಮತ್ತು 18. ನೀವು ತಿರುಗಿಕೊಂಡು ಪಶ್ಚಾತ್ತಾಪಪಟ್ಟು ಸುಮ್ಮನಿದ್ದರೆ ನಿಮಗೆ ರಕ್ಷಣೆ, ಶಾಂತರಾಗಿ ಭರವಸದಿಂದಿರುವುದೇ ನಿಮಗೆ ಬಲ ಎಂದು ಹೇಳಿದರೂ ನೀವು ಒಪ್ಕೊಂಡಿಲ್ಲ. ಇಸ್ರಾಯೇಲರ ಬಗ್ಗೆ ಬಹಳ ದುಃಖದಿಂದ ಪ್ರವಾದಿ ಬರೀತಾ ಇದ್ದಾನೆ. ಇನ್ ರಿಪೆಂಟೆನ್ಸ್ ಆ್ಯಂಡ್ ರೆಸ್ಟ್ is your salvation. Quietness and trust is your strength. ಆದರೆ ಅವರು ಏನು ಹೇಳ್ತಾ ಇದ್ರು 10ನೇ ವಾಕ್ಯದಲ್ಲಿ, ನಯವಾದವುಗಳನ್ನು ನಮಗೆ ನುಡಿಯಿರಿ, ಮಾಯವಾದವುಗಳನ್ನು ಸಾಕ್ಷಾತ್ಕರಿಸಿ. ನೋಡಿ, ಇದೆಲ್ಲ ಬೇಡ್ರಿ, ನಯವಾದ ಸಂಗತಿಗಳನ್ನು ಹೇಳ್ರಿ. ಇಲ್ಲ ಬೇಡ ಸ್ವಾಮಿ, ನೀನು ಹೇಳುವುದೇ ನಮಗೆ ಮಾರ್ಗದರ್ಶನ, ಅದನ್ನು ನಾವು ಕೇಳಬೇಕು. 18ನೇ ವಾಕ್ಯ, ಹೀಗಿರಲು ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ಹಿ ಲಾಂಗ್ಸ್ ಟು ಬಿ ಗ್ರೇಷಿಯಸ್ ಟು ಯು. ನಿಮ್ಮನ್ನು ಕರುಣಿಸಬೇಕು ಎಂದು ಉನ್ನತೋನ್ನತನಾಗಿ ಕಾಣಿಸಿಕೊಳ್ಳುವನು. ಯೆಹೋವನು ನ್ಯಾಯ ಸ್ವರೂಪನಾದ ದೇವರು, ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು. ಎಷ್ಟು ಉತ್ತಮವಾದ ಸಂಗತಿ ಅಲ್ಲವೇ? ರಿಪೆಂಟೆನ್ಸ್, ರೆಸ್ಟ್, ಕ್ವೈಟ್ನೆಸ್, ಟ್ರಸ್ಟ್. ಒಬ್ಬರು ಹೇಳ್ತಾ ಇದ್ರು, ನೋಡಿ, ಒಂದು ಮಹಾದಾರಿಯಲ್ಲಿ, ಮಹಾರಸ್ತೆಯಲ್ಲಿ, ನ್ಯಾಷನಲ್ ಹೈವೇಯಲ್ಲಿ ಹೋಗ್ತಾ ಇರುವಾಗ ಯಾವ ಲೇನ್ನಲ್ಲಿ ಹೋಗಬೇಕು ಎನ್ನುವಂಥದ್ದು ಮುಖ್ಯವಲ್ಲ. ಇವತ್ತು ನಾನು ಉಪಮಾ ತಿನ್ನಬೇಕೆ, ಪೂರಿ ತಿನ್ನಬೇಕೆ, ಅಥವಾ ಇಡ್ಲಿ ಸಾಕೆ, ಅದೆಲ್ಲ ಪರವಾಗಿಲ್ಲ. ಆದರೆ ಆ ಚಿಕ್ಕ ಚಿಕ್ಕ ಕಾರ್ಯಗಳನ್ನು ಅದರ ಬಗ್ಗೆ ನಾವು ಚಿಂತೆ ಮಾಡುವುದು ಬೇಡ. ಆದರೆ ವಾಟ್ ಈಸ್ ಯುವರ್ ಡೈರೆಕ್ಷನ್, ನಾವು ಯಾವ ದಿಸೆಯಲ್ಲಿ ಹೋಗ್ತಾ ಇದ್ದೇವೆ, ಒಟ್ಟಾರೆ ನಿರ್ದೇಶನ ದೇವರಿಗೆ ಅದನ್ನು ಬಿಟ್ಟುಕೊಡ್ರಿ. ನೀವು ಆಯ್ಕೆ ಮಾಡಬಹುದು. ಪ್ರತಿದಿನ ಅನೇಕ ಆಯ್ಕೆಗಳನ್ನು ನಾವು ಮಾಡುತ್ತೇವೆ. ಏನು ಮಾಡಿದರೂ ದೇವರಿಗಾಗಿ ಮಾಡಿರಿ, ಅಲ್ಲವೇ? 1 ಕೊರಿಂಥ 10ನೇ ಅಧ್ಯಾಯ 31ನೇ ವಚನ, ಹೀಗಿರಲಾಗಿ ನೀವು ಉಂಡರೂ ಕುಡಿದರೂ ಇನ್ನೇನು ಮಾಡಿದರೂ ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನ, ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನು ಮಾಡಿದರೂ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸಿರಿ. ಏನು ಮಾಡಿದರು ಆತನಿಗಾಗಿ ಮಾಡಿರಿ. ಕೊನೆಯದಾಗಿ, ದೇವರ ಶಾಂತಿ ಆಡಳಿತಗಾರನಾಗಿ, ಪೀಸ್ ಆಫ್ ಗಾಡ್, ಲೆಟ್ ಇಟ್ ಬಿ ದ ರೂಲರ್ ಇನ್ ಯುವರ್ ಹಾರ್ಟ್. ಆಡಳಿತಗಾರನಾಗಿರಲಿ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ, 3:15, ಕ್ರಿಸ್ತನಿಂದಾದ ಸಮಾಧಾನ ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ಹೌದು ಸಹೋದರ ಸಹೋದರಿಯರೇ, ಆ ದೇವ ಸಮಾಧಾನ, ದೈವಿಕ ಸಮಾಧಾನ, ಆಂತರಿಕ ಸಾಕ್ಷಿ, ಅದು ನಮಗೆ ಲಭ್ಯ. ನಾವು ಸಂದರ್ಭಗಳನ್ನು ನೋಡುವಾಗ, ದೈವಿಕ ಸಲಹೆಯನ್ನು ನಾವು ಅದಕ್ಕಾಗಿ ನಾವು ಹಂಬಲಿಸುವಾಗ, ದೇವರ ವಾಕ್ಯವನ್ನು ಅನುಸರಿಸುವಾಗ, ಕರ್ತನೆ ನಿನ್ನ ನಾಮಕ್ಕೆ ಮಹಿಮೆಯನ್ನು ತರುವುದಾದರೆ ಅದೇ ನಡೀಲಿ, ಅದನ್ನೇ ಮಾಡು ಎಂದು ಪ್ರಾರ್ಥನೆ ಮಾಡುವಾಗ ಆತನ ನಡೆಸ್ತಾನ್ರಿ. ಸಹೋದರ ಸಹೋದರಿಯರೇ, ಲಕ್ಷ್ಯವಿಟ್ಟು ಕೇಳಿ. ನೀವು ಇಂದು
ನನಗೆ ಮಾರ್ಗದರ್ಶನ ಬೇಕು ಎಂದು ಹೇಳುತ್ತಾ ಇದ್ದರೆ ಈ ಪ್ರಾರ್ಥನೆಯನ್ನು ಮಾಡಿ. ತಲೆಗಳನ್ನು ಬಾಗೋಣ. ಕರ್ತನೇ, ನೀನು ಸಂಭಾಷಣೆಯ ಕರ್ತನು, ತಂದೆಯು. ಮಾರ್ಗವನ್ನು ತೋರಿಸಲು ಇಚ್ಛಿಸುವಂಥವನು ನೀನು. ಆದ್ದರಿಂದ ಸ್ವಾಮಿ, ನಿನ್ನ ವಾಕ್ಯದ ಮುಖಾಂತರ, ಸಂದರ್ಭಗಳ ಮುಖಾಂತರ, ನಿನ್ನ ಶಾಂತತೆಯ ಮುಖಾಂತರ, ನಿನ್ನ ಮಹಿಮೆಗಾಗಿ ನಮ್ಮನ್ನು ನಡೆಸು. ನಿನ್ನನ್ನು ಹಿಂಬಾಲಿಸುತ್ತೇವೆ, ನಿನ್ನನ್ನು ನಂಬಿದ್ದೇವೆ. ಯೇಸು ಸ್ವಾಮಿಯ ಮುದ್ದು ಹೆಸರಿನಲ್ಲಿ ಬೇಡಿದ್ದೇವೆ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.